65 ಕೊಟ್ಟು ಬಿಡ್ರಿ ಹಣ ಭಾಳ ಬರ್ರಿ ಏನ್ ಹೇಳತ್ತ ಸುಮ್ಮ ಈಗ ಪ್ರೀತಿಯಿಂದ ನಾ ಪ್ರೇಮದಿಂದ ಬಿಡಾಕತ್ತನ ಈಗ ಪ್ರೀತಿಯಿಂದ ನಾ ಪ್ರೇಮದಿಂದ ಬಿಡಾಕತ್ತನ ಈಗ ಪ್ರೀತಿಯಿಂದ ನಾ ಪ್ರೇಮದಿಂದ ಬಿಡಾಕತ್ತನ ಮ್ಯಾಗಿಂದ ಹಾಕತ್ ಬರ್ರಿ ಆಗಂಗಿಲ್ರಿ ನಾ ಅದನ್ನು ನಾ ಈಗ ಎಲ್ರಿ ಇಸ್ಕೋಬೇಕ್ರಿ ಈಗ 50 ಕೊಡ್ತೀನಿ ನನ್ ಮಾತು ನಾ ನಿಮ್ದು ನಂದು ನೀವು ಒಟ್ಟು ನಿಮ್ದು ಕಟ್ಟನ ಕಿಮ್ಮತ್ ಕೊಡು ನಾವು ಒಟ್ಟು ಕಳಲ್ಲ ನಾ 20 30 ಇಲ್ಲ ಇಲ್ಲೇ ಭಾರಿ ಕೈ ಕಾಲು ಬಿದ್ದು ಹಂಗಲ್ರಿ 50 ಅಲ್ರಿ ನಾ ನಿಮ್ಮ ಬಾಯಿಲೆ ನಮ್ಮ ಬಾಯಿಲೆ ಕಿಮ್ಮತ್ ಇಲ್ಲ ಅಂದಂಗತ್ತ ನಮ್ಮ ಬಾಯಿ ಕಿಮ್ಮತ್ ಇಲ್ಲ ನಿಮ್ದು ಅಟ್ಟಕ್ಕೆ ನಿಮ್ದಕ್ಕೆ ನಾವು ಹೋಗ್ಬೇಕು ನಮ್ದಕ್ಕೂ ನೀವು ಹೋಗಂಗಿಲ್ಲ ಅಂದಂಗತಿ ಅದಕ್ಕೂ ಹಾಕಿಸ್ರಿ ಅವ್ರ ನಂಬರ್ ಹಾಕಿಸ್ರಿ ಪಟ್ನ ಗಾಡಿ ಬಿಡ್ಬೇಡ್ರಿ ಹಂಗಲ್ಲ ನಮ್ಗೆ ಒಟ್ಟ ಕಿಮ್ಮತ್ ಇಲ್ಲ 55 ಇಲ್ಲ 55 ಕೊಡ್ತೀನಿ ನಮಗೆ ಕಿಮ್ಮತ್ ಇಲ್ಲ ನನ್ನ ಮಾತು ಕೇಳಿ 60 ಕೊಟ್ಬಿಡ್ತೀನಿ 55 ಕೊಡ್ತೀನಿ ಇಲ್ಲ ನಾ ಹೆಂಗಿಲ್ಲ 60 ಫೈನಲ್ ಅದ ಇಷ್ಟು 2 ತಾಸು ಯಾರೇ ಇದು ಮಾಡ್ತಾರೇನ್ರಿ ಇದ್ರ बीजापुर में कर्नाटक रक्षणा वेदी की ये स्वाभिमान बना के 2 पदाधिकारियों पर गंभीर आरोप लगाए गए हैं। चावल व्यापार से जुड़े एक व्यक्ति ने आरोप लगाया कि उसे डरा धमका कर लाखों रुपए वसूल किए गए। पीड़ित व्यक्ति ने अपने आरोपों का समर्थन में पेमेंट हिस्ट्री का स्क्रीनशॉट और वीडियो प्रूफ भी प्रस्तुत किए हैं। हमारे पास मौजूद दस्तावेजों में 60,000 और 80,000 की पेमेंट का स्क्रीनशॉट भी शामिल है। पीड़ित का दावा है कि कर्नाटक रक्षणा वेदी के स्वाभिमान बना से जुड़े 2 व्यक्तियों ने दबाव बनाकर उसे पैसे लिए। अब उसने संबंधित अधिकारियों से मामले की पूरी जांच कर दोषियों के खिलाफ सख्त कार्रवाई की मांग की है। हालांकि इन आरोपों की आधिकारिक पुष्टि अभी तक नहीं हुई है और आरोपित पक्ष की प्रतिक्रिया भी सामने नहीं आई है, इसलिए मामले की सच्चाई जांच पूरी होने के बाद ही स्पष्ट हो सकेगा। हमारे माध्यम से बीजापुर एसपी लक्ष्मण निम्बर्गी और संबंधित अधिकारियों से निवेदन है कि सामने आए पेमेंट रिकॉर्ड्स और वीडियो सबूतों की निष्पक्ष जांच करते हुए सच्चाई को उजागर किया जाए। यदि आरोप सत्य पाए जाते हैं तो कानून के तहत कठोर कार्रवाई की जाए। आइए अब देखते हैं वो वीडियो और सबूतों जिनके आधार पर ये गंभीर आरोप लगाए गए हैं। ಇಲ್ಲ 65 ಕೊಡ್ಬೇಕು ನಾವು ಫೈನಲ್ ಅದ ಫೈನಲ್ ಡೆಸಿಷನ್ ನಮ್ರಿ ಇನ್ನು ಹೊಡ್ಬಂದು ಮತ್ತೆ ಒಂದ್ರ ಕಾಲ ಇಳಿ ಬರೋದು ಮಾಡೀನಿ ಒಮ್ಮೆ ಎಷ್ಟಪ್ಪ 65 ಅಂದ್ರೆ ಎಷ್ಟು ಅಣ್ಣ ಎಷ್ಟು ಭಾಳ 35,000 ರೂಪಾಯಿ ಹೇಳೋದು ನೋಡು 10 20 ನಮ್ಮ ಸುಮ್ಮನೆ ಸರ್ವಿಸ್ ಎಲ್ಲ ಪಾಪ 90 ಕೊಡು 95 ಕೊಡು 80 ಕೊಡು 85 ಕೊಡು 70 ಕೊಡು 75 ಕೊಡು ಹಂಗಿಲ್ಲ ಒಮ್ಮೆ ಹೇಳ್ಬಿಡ್ತು ನಮಗೆ ಐತೆ ಅವ್ರ ಕೆಳಗೆ ನಾನು ಕಡಿಮೆ ನಾವು ಒಂದೇ ನಿಮ್ಮ ಕಾಲ್ ಹೇಳಿ ನಾ ಹೇಳೇ ಬೇಡ ಕಾಲ್ ಬಿದ್ದು ಹೋಗ್ತೀನಿ ಅಲ್ಲ ನಾ ಹೇಳೇ ಬೇಡ 50 ಕೊಡ್ತೀನಿ ನಾ ಹೇಳೋದು ಕೇಳ್ತಿರಂದ್ರೆ ಹೇಳ್ತೀನಿ ಇಲ್ಕಂದ್ರೆ ಬಿಟ್ಟು ಮತ್ತೆ ಅಂದ್ಬಿಡು ನಾ ಹೇಳೇ ಬೇಡ ಲಾಸ್ಟ್ ನೀ ಹೇಳಿದ್ರಿ ಇಟ್ಟತನ ನಾವಂದ್ರೆ ಒಮ್ಮೆ ಹೇಳೇ ಬೇಡ ನನಗೂ ನೀಗಬೇಕು ನೀಗಂಗೆ ಹೇಳ್ತಂದ ನೀಗ್ಲಾರ್ದಂಗೆ ಹೇಳಂಗಿಲ್ಲ ಬರ್ರಿ ಹೇಳ್ತೀನಿ ಈಗ ಒಂದು ಕೊಡೋಣ ಇದೊಂದು ಸಲ 1 ತಿಂಗಳ ತಕ್ಕ ನೀನು ಗಾಡಿ 10 ರೂಪಾಯಿ ಒಂದು ಕೆಪಾಸಿಟಿ ಏನ ಮಾತಾಡ್ಬೇಡ ಈಗ ನಾ 10 ಅಂದ್ರೆ ಹಚ್ಬಿಡ್ತು ನೋಡಿ ನಮಗಿತ್ತು ನೋಡಿ ಟೈಮ್ 10 ಆಗಿ 4 ನಿಮಿಷ ಹಚ್ತೀನಿ ಹಚ್ಲಿ ಮತ್ತೆ ಹೇಳ ಪಟ್ಟ ತರ್ಸ್ರು ನಾನು 40 ಹೇಳಿಂದ ಏನ್ ಕಡಿಮೆ ಅದ ರೀ ನೋಡ್ರಿ ಲೋಕಲ್ದವ್ರಿಗೂ ನೀವು ಹಿಂಗ್ ಮಾಡುದ್ರಿ 1 ಲಕ್ಷ ಇದೊಂದ್ ಸಲ ಲೋಕಲ್ ನಿಮ್ ಲೋಕಲ್ ತಿಳಿದಿಲ್ಲ ನನಗ ನೀವು ಫೋನ್ ಎತ್ತಿಲ್ಲ ಇವ್ರು ಬೇರೆಯವ್ರ ಲೋಕಲ್ದವ್ರ ಎಲ್ಲ ವಿಚಾರ ಮಾಡೀನಿ ಲೋಕಲ್ದವ್ರ ಗಾಡಿ ಬಿಟ್ಟು ಕಳ್ಸಿದೀವಿ ನೀವು ಫೋನ್ ಎತ್ಲಿಕ್ಕಂದ್ರೆ ಬೇರೆಯವ್ರನ್ನ ಅಳದ್ರಲ್ಲ ಮತ್ತೆ ನಮ್ದು ಪ್ರಾಬ್ಲಮ್ ಐತಿ ನೋಡಿ ಮಾಡ್ರಿ ಸರ್ ಪ್ರಾಬ್ಲಮ್ ಆಗ್ಯದ ಅಂತ ಹೇಳದಿನಲ್ರಿ ಪ್ರಾಬ್ಲಮ್ ಆಗೈತಿ ತಪ್ಪಾಗೈತಿ ಅನ್ನತ್ರಿ ಅವ್ರ ಅದನ್ನೇ ಬೇಡ ನೋಡಿ ಮಾಡ್ರಿ ನಾ ಮಾತಾಡ್ಬೇಡತ್ತಾರ ಸುಮ್ಮನೆ ನಡ್ಬಕ್ ನಾ ಬಾಯ್ ಹಾಕತ್ತೀರಿ ನೋಡ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳತ್ತೀವಿ ನಾವೇ ರಿಕ್ವೆಸ್ಟ್ ಮಾಡ ಕೈ ಕಾಲ್ ಬಿದ್ದು ಹೇಳತ್ತೀವಿ ನೀವೊಂದ್ ಎರಡು ಬಡದ ಹೇಳ್ರಿ ನನಗ ನೀವ್ ಬಡ್ರಿ ನಾವು ಬಡ್ಕೊಂಡ್ ಹೋಗ್ತೀವಿ ನಾವು ಬಡವ್ರಿಲ್ಲ ಬಡದ್ ಹೇಳ್ರಿ ಇದೊಂದ್ ಸಲ ನೀವು ಒಂದು ಮಾಡ್ರಿ ಇಲ್ಲ ನಿಮ್ದು 6-7 ಲಕ್ಷ ರೂಪಾಯಿ ಲಾಸ್ ಮಾಡಬಾರ್ದು ಅನ್ನೋದು 7 ಲಕ್ಷ ಉದ್ದೇಶ ಇಲ್ಲ ಲಾಸ್ ಆಕೈತಿ ಇಷ್ಟ ಆಟ ಮಾತ್ರ ಇವತ್ ನಾ ಮಾಡವ ನಿಮಗ್ ಗೊತ್ತಾಗ್ಬೇಕು 10-20 ರೂಪಾಯಿ ವ್ಯವಹಾರ ಮಾಡವ್ರ ಅಲ್ಪ ಲಕ್ಷ್ಮಣ್ ಸರ್ ಅಂತೇಳಿ ನಿಮ್ಗೆ ಗೊತ್ತಾಗ್ಬೇಕು ಅದು ಪೂರ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಜಗಳ ಅಂದ್ರೆ ಜಗಳ ಪೇಪರ್ ಅಂದ್ರೆ ಪೇಪರ್ ಗುಂಡಾಗಿರಿ ಅಂದ್ರೆ ಗುಂಡಾಗಿರಿ ಎಲ್ಲಾ ಕೊರಡಿ ರಿಕ್ವೆಸ್ಟ್ ಅಂದ್ರೆ ನಿಮ್ಕಿಂತ 10 ಪಟ್ಟು ರಿಕ್ವೆಸ್ಟ್ ನಂದ ಅಣ್ಣ ನಾವು ಸೈಡ್ ಹೇಳತ್ತೀನ್ರಿ ಅದನ್ನ ಬಿಟ್ಟು ಮಾತಾಡ್ರಿ ಬರೀ 40 ಅನ್ಬೇಡ್ರಿ ಅದ್ರ ಬಿಟ್ಟು ಮಾತಾಡಿದ್ರೆ ಏನೋ ಲಿಂಗರಾಜ್ ನಿಂದ ಯಾಕೆ ಏನೈತಿ ಇಲ್ಲ ಬಿಟ್ಟು ಹೆಚ್ಚಿಗೆ ಹೇಳ್ರಿ ಅಂದೆ ಹುಚ್ಚರೈತೆ ಮಾತಾಡ್ತಾರ ಹಿಡಿದ್ರಿ ಗಾಡಿ ಕಳ್ಸ ಬಿಡ್ತಂಗಪ್ಪ ತಂದ ಪಾಪ ನಾವು ಕಟ್ ಮಾಡ್ಬಿಟ್ಟು ಮೊನ್ನೆ ನಾ 30 ಕೊಟ್ಟೇನ್ರಿ ಮತ್ ಇದು 70 ಆದ್ವು ಅಲ್ರಿ
ಆಗಿಲ್ರಿ ಎಪ್ಪತ್ತು. 70 ಆಗಿಲ್ರಿ ಮೊನ್ನೆ 30 ಇದು 40 ಅಂದ್ರೆ 70 ಆದವಲ್ರಿ 70 ಆದ್ರ ಮತ್ ಕಡಿಮೆ ರೀ ಅಣ್ಣ ಅದು. ಇವತ್ತಿನ ಒಂದು ಮುಗಿಸ್ರು ಮುಂದೆ ಒಂದ್ ತಿಂಗಳ ತಕ ನಿನ್ ಗಾಡಿ ಸ್ವಲ್ಪ ನೋಡಿದ್ರೆ ಹೇಳ್ರಿ ನಾನು 4 ದಿನದಾಗ ಕವರ್ ಮಾಡ್ತೀನಿ ನೀವು 4 ದಿನ ಇಲ್ರಿ ಅಣ್ಣ ಇವತ್ತ ಬಡ ಬಡ ಬಿಸ್ನೆಸ್ ಮಾಡಿ ಬಡ 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 ಗಾಡಿ ಕಳಿಸ್ಬಿಟ್ರೆ ತಿಳ್ಕೊರಿ ಈಗೇನ್ ಯಾರು ಹಿಡಿಯಲ್ಲ ಬಡ 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 ಕಳಿಸ್ಬಿಟ್ರಿ ಅಂದ್ರೆ ಮುಗ್ದವತ್ರಿ 2-3 ದಿನದಾಗ ನಿಮ್ 1 ಲಕ್ಷ ರೂಪಾಯಿ ಬಂದ್ಬಿಡ್ತಾರ ಹಂಗ್ ಮಾಡ್ತಾವ. ಅಕೌಂಟಿಗೆ ಜಮಾ ಕಡಿಮೆ 1 ಲಕ್ಷ ರೂಪಾಯಿ. ಒಂದ್ರ ತಿಂಗಳಿಗಿಲ್ಲ ಅವ ಯಾರು ಹೇಳಪ್ಪ ಏನಂದೇವ ವಿವೇಕಾನಂದ ಏನದ ಟ್ರಾನ್ಸ್ಪೋರ್ಟ್ ವೈಭವ್ ರೀ ವೈಭವ್ ಎಕ್ಸ್ಪೋರ್ಟ್ ನಾವು ಅವ್ರ ಇನ್ನ ಕಂಡಾಪ್ಟಿ ಸಸ್ಪೆನ್ಸ್ ಇಟ್ಟಾರ ನಮಗ್ ಎಲ್ಲಾ ಗೊತ್ತೈತಿ ಅವ್ರದ್ದು ಏನೇನ್ ನಡೆದೈತಿ ಏನೇನಿಲ್ಲ ಎಲ್ಲಾ ಗೊತ್ತೈತಿ ಗಾಡಿ ಯಾರದು ಇವ್ರ ರಿಕ್ವೆಸ್ಟ್ ಮಾಡ್ಕೊಕತ್ತಾರು ಇವ್ರ ಜವಾಬ್ದಾರಿ ಏನಿ ತಕ ಇರ್ತೈತಿ ಗಾಡ್ಯಾಗ ಎಟ್ ಅದಾವ ಅಕ್ಕಿ ಎಟ್ ಲಾಸ್ ಆಕತಿ ಎಲ್ಲಾ ಗೊತ್ತೈತಿ. ಅಣ್ಣ ಅದು ಏನೇ ಇರ್ಲಿ ನಿಮ್ಗೆ ಹಂಚ್ಕೊಂಡೆ ಕೊಡಾತೀವಲ್ರಿ. ಈಗ ಒಂದ್ ಗಾಡಿಯಿಂದ ನಮ್ ಖುಲ್ಲಾ ಹೇಳತ್ತೀವಿ 25 ಉಳಿತದ ಇನ್ನೂ ಕೊಡಾತೀವ್ರಿ 40 ತಗೋರಿ ಅಂತ ಹೇಳತ್ತೀವಿ. ಅದು 30 ಈಗ 70 ಆದಲ್ರಿ ಗುರುದು ಒಂದಾಗ್ಯದ ನಮ್ದು 70 ಅಂದ್ರೆ ಕಡಿಮೆ ಐತೇನ್ರಿ ಯಾರ್ದು ಗುರುದ್ರಿ. ಈಗ 81 21 ಲೆಕ್ಕನ ಗುರುನ ಈ ಫೋನ್ ಹಚ್ಚಿ ಎತ್ತನ ಎತ್ತಿ ಇನ್ನೂ ಒಂದ್ ಫೋನ್ ಲೆಕ್ಕನ ತೋರಿಸ್ತೀನಿ ನಿಮಗೆ. ನೀವ್ರಿ ಹೇಳ್ರಿ ಅಣ್ಣ. ಏನು 70 ಲೆಕ್ಕ ಮಾಡತ್ತಾರ ಈಗ ಮೊನ್ನೆ 30 ಚಾದ ಅಂಗಡಿಯಾಗ ಕೊಟ್ಟೇನ್ರಿ. ಇದು 40 ಏಟ್ ಆದ್ರಿ 70 ಆದವಲ್ರಿ. ಗುರುನಟ್ ಮಾಡತ್ತೀವಿ ನಿಮ್ಗ ಗುರುನಟ್ ಹೇಳಿಲ್ರಿ ಗುರು ನನ್ ಫೋನ್ ಯಾವಾಗ ಬೇಕಾದ ನಾವು ಗಾಡಿ ಮನೆ ಗಾಡಿ ಇವ್ರು ಹಿಡ್ದಾರ ಇಲ್ಲಿ ಬರೋಟ್ಲ 4 ಸಲ ಫೋನ್ ಬತ್ತಂದ ಅನ ಗಾಡಿ ಅನ್ನಕತ್ತ ತಡಿಯೋ ಮರ ಹೊಂಟನ್ ತಡಿಯಲ್ಲ ಹೋಗಿ ಗಾಡಿ ಇಡ್ತೀನಿ ಗುರುನ ಒಂದು 30,000 ರೂಪಾಯಿ ಕೊಟ್ ಬಿಡೋ ಮರ ಪಾಪ ಖರ್ಚಿಗೆ ಆತಾನಿ. ಮತ್ರಿ ಅವ್ರಿಗೆ ಅಂತ ಹೇಳ್ತೀರಿ ನಮ್ ಲೋಕಲ್ದವ್ರ ಹಿಂಗ ಗಾಡಿ 80 ಕೊಟ್ಟಿದ್ ನಾವ್ ಮೊದಲು 30 ಕೊಟ್ ಬಿಡತ್ತಾನಿ ನಾನು ಹಂಗ ಮಾಡ್ಬೇಡ ಒಂದ್ 20 ಕೊಡ್ತ ನಾನು ಇಲ್ಲಿ ಹುಡುಗ ನೋಡ್ ಗಾಡಿ ಎತ್ತಾನಿ ಹುಡುಗರ್ ಖರ್ಚಿಗೆ ಬೇಕಾಗೈತಿ ಮನೆಲ್ಲ ಕೊಟ್ಟಿಲ್ಲ ನಂಗ್ಲ ಖರ್ಚಿಗೆ ಕೊಡ್ತೀನಿ ಹಾಕ್ ನೋಡ 20 ಮತ್ತೆ ಇವ್ರು ಬಂದ್ ನಡ್ವರ್ಕ್ ಬಂದಿವ್ ಏನ್ ನಿಮ್ಗೆ ಹೆಂಗ್ ಸರಿ ಅನ್ಸತಿ ನಿಂಗ್ ಏನಾರ ಇದ್ರು ಬಂದ್ಬಿಡತ್ತ ವಿಷಯ ಏನಂದ ನಾವ್ ಎಲ್ಲಿ ಬರಂಗಿಲ್ರಿ ಇವು ಹೂವ ಐತ್ರಿ